ಮೀನ್ಸ್ ಆತ್ಮಹತ್ಯೆಗೆ ಪ್ರಚೋದನೆ ನೀಡುವಂಥ ಅದು ಪರಿಣಾಮ ಆ ಥರದ್ದೆಲ್ಲ ಆಗ್ಬೋದು ಸರ್? ಖಂಡಿತವಾಗ್ಲು ಇನ್ಫ್ಯಾಕ್ಟ್ ಜೈಲ್ಗಳಲ್ಲಿ ಜೈಲ್ ಸೂಯಿಸೈಡ್ಸ್ ಅಂತ ಏನು ಹೇಳ್ತೀವಿ ಬೇಕಾದಷ್ಟು ನಡೆಯುತ್ತೆ. ಹಲವು ಮಟ್ಟಿಗೆ ನಮ್ಮ ಜೈಲ್ ವಾರ್ಡನ್ಸ್ ಆಗ್ಬೋದು, ಜೈಲ್ ಸೈಕ್ಯಾಟ್ರಿಸ್ಟ್ ಆಗ್ಬೋದು, ಮಿಕ್ಕದು ಅಲ್ಲಿ ಇರುವಂಥ ಬೇರೆ ಸಿಬ್ಬಂದಿಗಳು ಪಾಪ ಭಾಳ ಟ್ರೈ ಮಾಡ್ತಾರೆ. ಒಬ್ಬ ಪ್ರಿಸ್ನರ್ಗೆ ಆ ಥರ ಒಂದು ಮನಸ್ಥಿತಿ ಬರ್ತಾ ಇದೆ ಅಂದರೆ ಅವನ್ನ ಐಸೋಲೇಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಅವನನ್ನು ಒಂದು ಕೌನ್ಸಿಲಿಂಗಿಗೆ ತೊಗೊಂಬರ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅಷ್ಟಾಗಿನೂ ಜೈಲ್ ಸೂಯಿಸೈಡ್ಸ್ ಆರ್ ಎ ಫ್ಯಾಕ್ಟ್. ಅದು ಆಗತ್ತೆ, ಜೈಲಲ್ಲಿ ಆತ್ಮಹತ್ಯೆಗಳು ಬೇಕಾದಷ್ಟು ಮಟ್ಟಿಗೆ ಆಗತ್ತೆ. ಈ ನಾವೇನು ಚರ್ಚೆ ಮಾಡಿದ್ವಲ್ಲ ಕಾರಣಗಳು, ಇಷ್ಟೂ ಅದಕ್ಕೆ ಕಾರಣ. ಆ್ಯಂಡ್ ನನಗೆ ಒಂದು ಭಾಳ ಈ ಪ್ರಕರಣ ಕೇಳಿದಾಗ ನನ್ನ ಮನಸ್ಸಿಗೆ ಬಂದಿದ್ದೇನು ಅಂತ ಹೇಳಿದ್ರೆ, ಈ ಒಂದು ಪ್ರಕರಣದ ಮೂಲಕ ಒಂದು ನಿಮಿಷ ಐ ಥಿಂಕ್ ಫೋನ್ ಈ ಪ್ರಕರಣದ ಮೂಲಕ ನಾವು ಬೇರೆ ನಮ್ಮ ಜೈಲ್ ಸಿಸ್ಟಮ್ ಏನಿದೆ ಆ ಜೈಲ್ ಸಿಸ್ಟಮ್ ರಿಫಾರ್ಮ್ ಏನಾದರೂ ಆದರೆ, ಯಾಕಂದರೆ ಇದು ಒಂದು ಭಾಳ VIP ಕೇಸು, ಕರ್ನಾಟಕದಲ್ಲಿ ಬಹಳ ಜನ ವ್ಯಕ್ತಿಗಳಿಗೆ ಮನೆ ಮಾತಾದಂಥ ಕೇಸು. ಸೊ ಈ ಕೇಸು ನೀವು ಈ ಕೇಸಿಂದ ಏನಾದರೂ ಜೈಲ್ ರಿಫಾರ್ಮ್ಸ್ ಆದರೆ ಅಥವಾ ಈ ಕೇಸಿಂದಾಗಿ ಬೇರೆ ನಮ್ಮ ಅಂಡರ್ ಟ್ರಯಲ್ಸ್ಗೆ ಅನುಕೂಲ ಆದರೆ ಐ ಥಿಂಕ್ ಇಟ್ ವಿಲ್ ಬಿ ಅ ವೆರಿ ವಂಡರ್ಫುಲ್ ಔಟ್ಕಮ್. ಸರ್, ಈಗ ದರ್ಶನ್ ಅವರು ಹೇಳಿದ್ರಲ್ಲ ಸರ್, ಈ ಮಾತುಗಳು ಅವರ ಅಂದರೆ ಮುಂದಿನ ಜೀವನ ಅಥವಾ ಅಲ್ಲಿ ಜೈಲಿ ಒಳಗಡೆ ಇರುವಂತಹ ಸಂದರ್ಭಕ್ಕೆ ತೊಡಕು ಉಂಟಾಗುವಂತಹ ಲಕ್ಷಣಗಳೇನಾದ್ರು ಗೋಚರಿಸ್ತಾವ ಸರ್? ಈ ಥರದ್ದು ಏನು ತೊಡಕು ಉಂಟಾಗೋದು ಅಂದರೆ ಅವ್ರಿಗೆ ಅಪಾಯ ತಂದು ನೋಡ್ಕೊಳ್ಳುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬಿಡ್ತಾವ ಅಂತ? ಮೊದಲನೇದಾಗಿ ನಾ ಹಿಂದೆನೇ ಹೇಳಿದಾಗೆ, ಜೈಲಲ್ಲಿ ಒಬ್ಬ ವ್ಯಕ್ತಿ ನನಗೆ ಆತ್ಮಹತ್ಯೆ ಕಡೆಗೆ ಮನಸ್ಸು ಬರ್ತಾ ಇದೆ ಅಂತ ಹೇಳಿದಾಗ ಅದನ್ನು ಹ್ಯಾಂಡಲ್ ಮಾಡೋಕ್ಕೇ ಒಂದು ಪ್ರೋಟೋಕಾಲ್ ಇದೆ, ಒಂದು ರೆಗ್ಯುಲೇಷನ್ ಇದೆ. ಆ ರೆಗ್ಯುಲೇಷನ್ ಮತ್ತು ಪ್ರೋಟೋಕಾಲಲ್ಲಿ ನಾ ಹೇಳಿದಾಗ ಜೈಲ್ ವಾರ್ಡನ್ ಇನ್ವಾಲ್ವ್ ಆಗ್ತಾರೆ, ಬೇರೆ ಸಿಬ್ಬಂದಿಗಳು ಇನ್ವಾಲ್ವ್ ಆಗ್ತಾರೆ, ಜೈಲ್ ಸೈಕ್ಯಾಟ್ರಿಸ್ಟ್ ಇನ್ವಾಲ್ವ್ ಆಗ್ತಾರೆ. ಸೊ ಏನು ಎಕ್ಸಿಸ್ಟಿಂಗ್ ಪ್ರೋಟೋಕಾಲ್ ಇದೆ, ಇದೇನು ಹೊಸದಾಗಿ ಮಾಡುವಂಥದ್ದಲ್ಲ ಅಥವಾ ದರ್ಶನ್ ಅವ್ರಿಗೆ ಅಂತಲೇ ಒಂದು ಬೇರೆ ಮಾಡುವಂಥದ್ದಲ್ಲ, ಇದು ಎಕ್ಸಿಸ್ಟಿಂಗ್ ಇದೆ. ಆ ಪ್ರೋಟೋಕಾಲ್ ಏನಿದೆ ಅದನ್ನು ಫಾಲೋ ಮಾಡ್ತಾರೆ. ಜೈಲ್ ಸೈಕ್ಯಾಟ್ರಿಸ್ಟ್ ಪ್ರಾಬಬ್ಲಿ ಅಸೆಸ್ ಮಾಡ್ತಾರೆ ಅವರನ್ನು, ಅದು ಇದೆಯಾ, ಎಷ್ಟು ಮಟ್ಟಿಗಿದೆ, ಏನು ಮಾಡ್ಬೋದು ಅಂತ. ಅವ್ರಿಗೆ ಬೇಕು ಅಂತಂದರೆ ಮಾತ್ರೆ, ಔಷಧಿ, ಕೌನ್ಸಿಲಿಂಗ್ ಅದರದ್ದೇನು ಸಹಾಯ ಇದೆ ಮಾಡ್ತಾರೆ. ಮಾಡಿ ಐ ಥಿಂಕ್ ಹಿ ವಿಲ್ ಬಿ ವೆಲ್ ಟೇಕನ್ ಕೇರ್ ಆಫ್. ಸರ್, ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.